ಫ್ರೆಂಡ್ಸ್, ಇವತ್ತು ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಬಂದಿದ್ದೀನಿ. ರಿಪೀಟಾಗಿ ಅದೇ ಟಾಪಿಕ್ ಮಾತಾಡಿದರೆ ನಿಮಗೂ ಬೋರ್ ಆಗುತ್ತೆ, ನಮಗೂ ಬೋರ್ ಆಗುತ್ತೆ. ಅದಕ್ಕೆ ಇವತ್ತು ಹೊಸ ಟಾಪಿಕ್ ಏನು ಗೊತ್ತಾ, ವೆಯ್ಟ್ ಲಾಸ್ ನಮ್ಮ ಡೈಲಿ ರುಟೀನಲ್ಲಿ ನಾವು ಹೆಂಗೆ ಮಾಡಬೇಕು. ಇವಾಗ ಕೆಲವರು ಯೋಗ ಮಾಡ್ತಾರೆ ಟೈಮ್ ಕೊಟ್ಕೊಂಡು, ಇನ್ನು ಕೆಲವರು ಎಕ್ಸಸೈಸ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಜಾಗಿಂಗ್, ಅಥವಾ ಊಟದಲ್ಲಿ ಒಂದು ಹೊತ್ತು ಊಟ ಬಿಡೋದು, ಅಥವಾ ಊಟದಲ್ಲಿ ಅನ್ನ ಬಿಡೋದು, ಏನೋ ಒಂದು ಹಿಂಗೆ ಅವ್ರದ್ದೊಂದು ರೂಲ್ಸ್ ಇರುತ್ತೆ, ಅಥವಾ ಏನೋ ಒಂದು ಡ್ಯೂಟಿ ಹಾಕ್ಕೊಂಡಿರ್ತಾರೆ ವೆಯ್ಟ್ ಲಾಸ್ ಮಾಡಲಿಕ್ಕೆ. ಅದೆಲ್ಲದರ ಜೊತೆಗೆ ಇವತ್ತು ನಾವು ಡಾಕ್ಟ್ರದ್ದು ಸಲಹೆ ತೊಗೊಂಡು ನಾವು ನಮ್ಮ ವೆಯ್ಟ್ ಲಾಸ್ ಹೆಂಗೆ ಮಾಡ್ಕೋಬೇಕು ಅಂತ ನಾವು ಮಾತಾಡೋಣ. ಎಕ್ಸ್ಪೆಷಲಿ ಈ ವಿಡಿಯೋ ಲೇಡೀಸಿಗೆ. ಸೊ ಈ ವೇಟ್ ಮ್ಯಾನೇಜ್ಮೆಂಟಲ್ಲಿ ಮುಖ್ಯವಾಗಿ ಅದಕ್ಕೆ ಹೋಗೋಕ್ಕಿಂತ ಮುಂಚೆನೇ ಒಂದು ಇಂಪಾರ್ಟೆಂಟ್ ಮ್ಯಾಟ್ರನ್ನ ತಿಳ್ಕೊಳ್ಬೇಕು. ನೋಡಿ, ನಿಮ್ಮದು ತೂಕ ಕೆಲವು ಕಾರಣಗಳಿಂದ ಹೆಚ್ಚಾಗಿರ್ಬೋದು. ಕೆಲವರಿಗೆ ಥೈರಾಯ್ಡ್ ಸಮಸ್ಯೆಯಿಂದ ತೂಕ ಹೆಚ್ಚಾಗಿರ್ಬೋದು. ಇನ್ನು ಕೆಲವರಿಗೆ ಅವರು ಸ್ಟೆರಾಯ್ಡ್ಸ್ ಮಾತ್ರೆಗಳನ್ನ ತಗೊಳ್ತಾ ಇರ್ಬೋದು, ಅದಕ್ಕೋಸ್ಕರ ತೂಕ ಹೆಚ್ಚಾಗಿರ್ಬೋದು. ಇನ್ನು ಕೆಲವರು ಮಹಿಳೆಯರಲ್ಲಿ PCOD ಸಮಸ್ಯೆ ಇರ್ಬೋದು, ಅಥವಾ PCOS ಸಮಸ್ಯೆ ಇರ್ಬೋದು, ಅದಕ್ಕೋಸ್ಕರ ತೂಕ ಹೆಚ್ಚಾಗಿರ್ಬೋದು. ಸೊ ನಾನು ಈಗ ಶೇರ್ ಮಾಡುವಂಥ ವಿಷಯಗಳೆಲ್ಲನೂ ಇವುಗಳ ಸಮಸ್ಯೆ ಇದ್ದವರು ಕೂಡ ಫಾಲೋ ಮಾಡ್ಬೋದು, ಅವ್ರಿಗೆ ಅನುಕೂಲ ಆಗುತ್ತೆ. ಆದರೆ ಹೆಚ್ಚಿನದು ಅನುಕೂಲ ಯಾರಿಗೆ ಆಗುತ್ತೆ ಅಂತಂದರೆ, ಅವ್ರುಗಳಿಗೆ ಈ ತೊಂದರೆಗಳು ಯಾವುದೂ ಇಲ್ಲ, ಆದರೂ ಕೂಡ ತೂಕ ಹೆಚ್ಚಾಗ್ತಾ ಇದೆ. ಸೊ ಅಂಥವರಿಗೆ ಇವುಗಳನ್ನ ಕರೆಕ್ಟಾಗಿ ಫಾಲೋ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಮುಂದುವರೆದ ಭಾಗದಲ್ಲಿ ತೂಕವನ್ನು ಮ್ಯಾನೇಜ್ ಮಾಡಲಿಕ್ಕೆ ನಾವು 3 ವಿಷಯಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಯಾವ್ದು ವಿಷಯಗಳು? ಒಂದು, ಸೊ ನಿಯಮಿತವಾದಂಥ ಆಹಾರ. 2ನೇದು, ನಿಯಮಿತವಾದಂಥ ದೈಹಿಕ ಪರಿಶ್ರಮ. 3ನೇದು ಇಂಪಾರ್ಟೆಂಟ್ ಯಾವುದಂದರೆ ಮಾನಸಿಕ ಒತ್ತಡವನ್ನು ಮ್ಯಾನೇಜ್ ಮಾಡುವಂಥದ್ದು. ಸೊ ಈ 3 ವಿಷಯಗಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ, ಈ 3 ವಿಷಯಗಳನ್ನ ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ವಿ ಅಥವಾ ಹ್ಯಾಂಡಲ್ ಮಾಡಿದ್ವಿ ಅಂದರೆ ಖಂಡಿತವಾಗ್ಲೂ ನಾವು ತೂಕನ ಕಡಿಮೆ ಮಾಡ್ಕೊಳ್ಬೋದು ಮತ್ತು ತೂಕ ಹೆಚ್ಚಾಗದಿರೋದು ಕೂಡ ನೋಡ್ಕೊಳ್ಬೋದು. ಹಾಗಾದರೆ ಮೊದಲನೇದಾಗಿ, ಸೊ ಒಂದನೇದೇನು? ನಿಯಮಿತವಾದಂಥ ಆಹಾರ. ನಾವು ತುಂಬ ಜನರಿಗೆ ಏನು ತಿಳ್ಕೊಂಡಿದ್ದೀವಿ ಅಂತಂದರೆ, ಊಟನ ಸ್ಕಿಪ್ ಮಾಡೋದ್ರಿಂದ, ಆಹಾರನ ತಗೊಳ್ಳದೇ ಇರೋದ್ರಿಂದ ನಾವು ಸಣ್ಣ ಆಗ್ಬೋದು ಅಂತ ತಿಳ್ಕೊಂಡಿದ್ದೀವಿ. ಆದರೆ ಅದು ತಪ್ಪಾಗ್ತದೆ. ಯಾಕೆಂದರೆ ನಾವು ನಿಯಮಿತವಾಗಿ ಟೈಮ್ ಸರಿಯಾಗಿ ಊಟ ಮಾಡದೇ ಹೋದರೆ, ನಾವೇನು ಊಟ ಮಾಡ್ತೀವಲ್ಲ ಅದು ಸರಿಯಾಗಿ ಜೀರ್ಣ ಆಗ್ದಿರ ಅದೇನಾಗುತ್ತೆ, ನಮ್ಮ ಡೈಜೆಸ್ಟಿಫೈಯರ್ಗೆ ತೊಂದರೆನೂ ಕೊಡುತ್ತೆ, ಮತ್ತು ಅದು ಹಂಗೆ ಫ್ಯಾಟಾಗಿ ಕನ್ವರ್ಟ್ ಆಗಲಿಕ್ಕೆ, ಫ್ಯಾಟಾಗಿ ಸ್ಟೋರ್ ಆಗಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ತೂಕ ಹೆಚ್ಚಾಗುವಂಥ ಕಾರಣ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ನೀವೇನು ಮಾಡಬೇಕು, ಟೈಮ್ ಸರಿಯಾಗಿ ಊಟ ಮಾಡಬೇಕು. ಒಂದು ನಿಯಮಿತವಾದ, ಇವತ್ತೇನು ಊಟ ಮಾಡ್ತೀರಾ ಪ್ರತಿದಿನ ಕೂಡ ಅದೇ ಟೈಮ್ ಸರಿಯಾಗಿ ಊಟ ಮಾಡಿದ್ರಿ ನೀವಂದರೆ ಡೈಜೆಸ್ಟಿವ್ ಜ್ಯೂಸಸ್ ಕರೆಕ್ಟಾಗಿ ಸೆಕ್ರೇಷನ್ ಆಗ್ತದೆ, ಡೈಜೆಸ್ಟಿಫೈಯರ್ ಕರೆಕ್ಟ್ ಇರುತ್ತೆ. ನೀವೇನು ಊಟ ಮಾಡ್ತೀರ ಅದನ್ನ ಕರೆಕ್ಟಾಗಿ ಡೈಜೆಸ್ಟ್ ಮಾಡುತ್ತೆ. ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಏನೋ ವೈಟಮಿನ್ಸ್ ಇರ್ಬೋದು, ಅದು ನಿಮ್ಮ ದೇಹಕ್ಕೆ ಒದಗಿಸುತ್ತೆ. ಇಲ್ಲ ಅದರಲ್ಲಿ ಏನಾದರೂ ವೇಸ್ಟ್ ಪಾರ್ಟಿಕಲ್ಸ್ ಇತ್ತು ಅದು ಹೊರಗೆ ಹೋಗುತ್ತೆ. ಹಾಗಾಗಿ ನೀವು ಟೈಮ್ ಸರಿಯಾಗಿ ಮೊದಲು ಊಟ ಮಾಡಬೇಕು. ಸಾಮಾನ್ಯವಾಗಿ ಏನು ಫಾಲೋ ಮಾಡ್ಬೋದು? ಬೆಳಗ್ಗೆ 8:30ರಿಂದ 9 ಗಂಟೆ 9:30 ಅಷ್ಟೊತ್ತಿಗೆ ನಿಮ್ಮ ತಿಂಡಿ ಆಗಬೇಕು. ಮಧ್ಯಾಹ್ನ 12:30ರಿಂದ 1 ಗಂಟೆ 1:30 ಅಷ್ಟೊತ್ತಿಗೆ ನಿಮ್ಮದು ಮಧ್ಯಾಹ್ನದ ಊಟ ಆಗಬೇಕು. ಸಾಯಂಕಾಲ ಏನಾದರೂ ಬೇಕು ಅಂತ ಅನ್ನಿಸ್ತು ಅಂತಾದರೆ ನೀವೇನಾದರೂ ಫ್ರೂಟ್ಸ್ಗಳನ್ನ ತೊಗೊಳ್ಬೋದು, ಏನಾದರೂ ಸಲಾಡ್ಸ್ಗಳನ್ನ ತೊಗೊಳ್ಬೋದು, ವೆಜಿಟೇಬಲ್ ಸಲಾಡ್ಸ್ಗಳನ್ನ ತೊಗೊಳ್ಬೋದು. ರಾತ್ರಿ ನೀವು 8 ಗಂಟೆ ಅಷ್ಟೊತ್ತಿಗೆ ಊಟ ಮುಗಿಸ್ಬೇಕು. 7:30ಗೆ ಮುಗಿಸಿದ್ರಂತೂ ತುಂಬ ಉತ್ತಮ. 8 ಗಂಟೆ ಅಷ್ಟೊತ್ತಿಗೆ ಮುಗಿಸಿದ್ರೆ ಏನು ಪರವಾಗಿಲ್ಲ. ಅಲ್ಲಿಂದ 2 ಗಂಟೆ ನಂತರ ನೀವು ಮಲಗಲಿಕ್ಕೆ ಹೋಗಬೇಕು, 10 ಗಂಟೆ 10:30ಗೆ. ಹೀಗೆ ನೀವು ಕರೆಕ್ಟಾಗಿ ಟೈಮ್ ಸರಿಯಾಗಿ ಊಟ ಮಾಡ್ತಾ ಬಂದ್ರಿ ಅಂದರೆ ಅದೇ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಸೊ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಲಂಚ್, ಮತ್ತು ಸಾಯಂಕಾಲ ಏನಾದ್ರು ಬೇಕಂತ ಅನ್ನಿಸ್ತಂದರೆ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಅಷ್ಟೇ ತೊಗೊಳ್ಳೋದು. ಅದ್ರ ಬದಲು ಬೇರೆ ಏನು ತೊಗೊಳ್ಳೋಂಗಿಲ್ಲ. ಈ ಮಂಡಕ್ಕಿ, ಮಿರ್ಚಿ ಅದು ಇದು ಏನು ತೊಗೊಳ್ಳೋಂಗಿಲ್ಲ. ರಾತ್ರಿಗೆ ಆದಷ್ಟು ಬೇಗ ಊಟ ಮಾಡುವಂಥದ್ದು. ಮೊದಲು ಈ ಟೈಮ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂದರೆ ಅದರಿಂದನೇ ಸಾಕಷ್ಟು ಹೆಲ್ಪ್ ಆಗ್ತದೆ. ಡೈಜೆಸ್ಟಿಫೈಯರ್ ಕರೆಕ್ಟಾಗಿ ಡೈಜೆಸ್ಟ್ ಮಾಡುತ್ತೆ, ಅದು ನಿಮಗೆ ಫ್ಯಾಟಾಗಿ ಕನ್ವರ್ಟ್ ಆಗದೇ ನೋಡ್ಕೊಳ್ತದೆ. ನಾನು ಸಾಮಾನ್ಯವಾಗಿ ನೋಡಿದ್ದೀನಿ ಸುಮಾರು ಜನ ಪೇಷಂಟ್, ಸ್ಪೆಷಲಿ ಲೇಡೀಸ್ ಹೇಳ್ತಾರೆ, ಬಂದು ತಿಂಡಿ ಎಷ್ಟೊತ್ತಿಗೆ ಮಾಡ್ತೀರಾ? 11:30 ಗಂಟೆಗೆ. ಊಟ ಎಷ್ಟೊತ್ತಿಗೆ ಮಾಡ್ತೀರಾ? ಮಧ್ಯಾಹ್ನ 4 ಗಂಟೆಗೆ. ರಾತ್ರಿ ಊಟ ಏನು ಮಾಡ್ತೀರಾ? ಮಾಡಿದ್ವಿ ಇಲ್ಲಂದೇ ಇಲ್ಲ 10 ಗಂಟೆ 10:30 11 ಗಂಟೆಗೆ. ಸೊ ಹೀಗೆ ಮಾಡ್ತಾ ಬಂದ್ರಿ ಅಂದರೆ ಖಂಡಿತವಾಗ್ಲೂ ನೀವು ಮಾಡ್ತಾ ಇರುವಂಥ ಊಟ ಡೈಜೆಸ್ಟ್ ಆಗೋದಿಲ್ಲ, ಅದು ಫ್ಯಾಟಾಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಮೊದಲು ನಿಯಮಿತ ಆಹಾರದಲ್ಲಿ ಮೊದಲನೇದು ಪಾಲಿಸಬೇಕಾಗಿರುವಂಥ ಗೋಲ್ಡನ್ ಸ್ಟ್ಯಾಂಡರ್ಡ್ ರೂಲ್ ಅಂತಂದರೆ ನೀವು ನಿಯಮಿತವಾಗಿ ಟೈಮ್ ಸರಿಯಾಗಿ ಊಟ ಮಾಡುವಂಥದ್ದು. ಆಯಿತು, ನೀವು ಟೈಮ್ ಸರಿಯಾಗಿ ಊಟ ಮಾಡಲಿಕ್ಕೆ ಕಲ್ತ್ರಿ. ನೆಕ್ಸ್ಟ್ ಸ್ಟೆಪ್ ಬರುತ್ತೆ, ಏನು ಊಟ ಮಾಡೋದು. ನೋಡಿ, ಈ ಗೋಲ್ಡನ್ ಸ್ಟ್ಯಾಂಡರ್ಡ್ ರೂಲ್ ಈಗ ವೇಟ್ ಲಾಸಲ್ಲಿ ನಾನು ಒಂದು ಬುಕ್ ಕೂಡ ಬರಿತಾ ಇದ್ದೀನಿ ಇದ್ರ ಮೇಲೆ.
ಆದಷ್ಟು ಬೇಗ ಆ ಬುಕ್ ಕೂಡ ರಿಲೀಸ್ ಮಾಡ್ತೀನಿ. ಅದರಲ್ಲೂ ಕೂಡ ನಾನು ಇದನ್ನೇ ಹೇಳಿದ್ದೀನಿ, ಗೋಲ್ಡನ್ ಸ್ಟ್ಯಾಂಡರ್ಡ್ ರೂಲ್ ಟು ಲಾಸ್ ದ ವೆಯ್ಟ್ ಅಂತಂದರೆ ನಾವು ಇಂಟೇಕ್ ಕ್ಯಾಲೋರಿನ ಕಡಿಮೆ ಮಾಡಬೇಕು, ನಮ್ಮ ವರ್ಕೌಟ್ನ ಜಾಸ್ತಿ ಮಾಡಬೇಕು. ದಟ್ ಈಸ್ ದ ಗೋಲ್ಡನ್ ಸ್ಟ್ಯಾಂಡರ್ಡ್ ರೂಲ್. ಅಂದರೆ ನಾವು ಕ್ಯಾಲೋರಿ ಇಂಟೇಕ್ನ ಕಡಿಮೆ ಮಾಡಬೇಕು. ಕ್ಯಾಲೋರಿ ಅಂದರೆ ಏನು? ಕ್ಯಾಲೋರಿ ಅಂತಂದರೆ ಸಾಮಾನ್ಯವಾಗಿ ಹೇಳೋದಾದರೆ ಕೊಬ್ಬಿನಂಶ ಇರುವಂಥದ್ದು. ಸೊ ಹೆಚ್ಚು ಕೊಬ್ಬಿನಂಶ ಇರದೇ ಇರುವಂಥ ಆಹಾರ ತೊಗೊಳ್ದಿರ ನಾವು ಕಡಿಮೆ ಕೊಬ್ಬಿನಂಶ ಇರುವಂಥ ಆಹಾರಗಳನ್ನ ಅಥವಾ ತೊಗೊಳ್ತಾ ಇರುವಂಥ ಆಹಾರನೇ ನಾವೇನು ಮಾಡೋದು, ಕಡಿಮೆ ಕ್ಯಾಲೋರಿ ಇರುವಂಥದ್ದನ್ನ ತೊಗೊಳ್ಳುವಂಥದ್ದು. ಸೊ ಕಡಿಮೆ ಕ್ಯಾಲೋರಿ ಇರುವಂಥದ್ದನ್ನ ತೊಗೊಳ್ಳುವಂಗೆ ನಾವೇನು ಮಾಡೋದು ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಿಂಗ್ ಎಲ್ಲ ಹೇಳಿದೆ. ನಾನು ನಿಮಗೆ ಒಂದೆರಡು ಪ್ಲ್ಯಾನ್ಗಳನ್ನ ಕೊಡ್ತೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದ್ರ ಪ್ರಕಾರ ನೀವು ಫಾಲೋ ಮಾಡೋದು ಅಂತ ಆದರೆ ನಿಮ್ಮ ಒಂದು ವಾರದ ಡಯಟ್ನ ನೀವು ಕರೆಕ್ಟಾಗಿ ಸೆಟ್ ಮಾಡ್ಬೋದು. ಸೊ ಮೊದಲನೇದಾಗಿ ಲೋ ಕ್ಯಾಲರಿ ಫುಡ್ನ ತೊಗೊಳ್ಳುವಂಥದ್ದು. ಸೊ ಬ್ರೇಕ್ಫಾಸ್ಟ್ಗೆ ಲೋ ಕ್ಯಾಲರಿ ಫುಡ್ ಅಂತ ಆದರೆ 2 ಪ್ಲ್ಯಾನ್ಗಳಿದೆ. ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದು ಮಾಡಿ. ಪ್ಲ್ಯಾನ್ ಎ, ಸೊ ನೀವೇನು ಮಾಡಬೇಕು, ಬೆಳಗ್ಗೆ ತಿಂಡಿಗೆ ಮೊದಲನೇದು ಪ್ಲ್ಯಾನ್ ಎ. ಇದರಲ್ಲಿ ಏನಂತಂದರೆ ತಿಂಡಿ ಟೈಮಿಂಗ್ ಗೊತ್ತಾಯ್ತು ನಮಗೆ, ಏನು ತಿಂಡಿ ಮಾಡೋದು. ಸೊ ನೀವು ತಿಂಡಿನಲ್ಲಿ ನೀವು ನೋಡಿ, ಒಂದು ವಾರದಲ್ಲಿ 7 ದಿನಗಳಲ್ಲಿ ನೀವು ಒಂದು 4-5 ದಿನನಾದ್ರೂ ಬೆಳಗ್ಗೆ ತಿಂಡಿನ ನೀವು ಒಂದಿನ ಫ್ರೂಟ್ಸ್ ತೊಗೊಳ್ಳೋದು, ನಿಮಗೇನು ಇಷ್ಟ ಫ್ರೂಟ್ಸ್ಗಳನ್ನ ತೊಗೊಳ್ಳೋದು. ಆದರೆ ಒಂದು ಸ್ವಲ್ಪ ಬಾಳೆಹಣ್ಣನ್ನು ಕಡಿಮೆ ಮಾಡಿ ಮಿಕ್ಕಿದೆಲ್ಲ ಹಣ್ಣುಗಳು ನಿಮ್ಗೆ ಯಾವ್ದು ಇಷ್ಟನೋ ಆ ಫ್ರೂಟ್ಸ್ಗಳನ್ನ ತೊಗೊಳ್ಳೋದು. ಯಥೇಚ್ಛವಾಗಿ ತೊಗೊಳ್ಬೋದು, ಪರವಾಗಿಲ್ಲ. ಅಂದರೆ ನಾವೀಗ 100% ಸ್ಟಮಕ್ ಕೆಪಾಸಿಟಿ ಅಂತಂದರೆ ಒಂದು 75% ಕೆಪಾಸಿಟಿ ಅಷ್ಟು ತೊಗೊಳ್ಳೋದು. ಮಿಕ್ಕಿದ್ದು 25%ನ ನಾವು ನೀರಿನಿಂದ ತುಂಬಿಸೋದು. ಫೈನ್. ಸೊ ಒಂದಿನ ನೀವು ಫ್ರೂಟ್ಸ್ ತೊಗೊಳ್ತೀರಾ, ಎರಡನೇ ದಿನ ಏನು ಮಾಡ್ತೀರಾ, ವೆಜಿಟೇಬಲ್ ಸಲಾಡ್ಸ್ನ ಒಂದು 4-5 ವೆಜಿಟೇಬಲ್ಸ್ನ, ಒಂದು ಕ್ಯಾರೆಟ್ ಇರ್ಬೋದು, ಇನ್ನೊಂದು ಕುಕುಂಬರ್ ಇರ್ಬೋದು, ಇನ್ನೊಂದು ಸ್ಪ್ರೌಟೆಡ್ ಗ್ರೇನ್ಸ್ ಇರ್ಬೋದು, ಇವುಗಳನ್ನ ಮಿಕ್ಸ್ ಮಾಡಿ ಒಂದು ವೆಜಿಟೇಬಲ್ ಸಲಾಡ್ ಮಾಡ್ತೀರಾ. ಅದನ್ನೊಂದು ಸ್ವಲ್ಪ ಸ್ಟೀಮ್ ಮಾಡ್ತೀರಾ, ಕುದಿಸ್ತೀರಾ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ತೀರಾ, ಇಲ್ಲ ಪೆಪ್ಪರ್ ಪೌಡ್ರ್ ಹಾಕ್ತೀರಾ, ಅದನ್ನು ತೊಗೊಳ್ತೀರಾ. ಸೊ ಅದು ನಿಮ್ಮದು ಬ್ರೇಕ್ಫಾಸ್ಟ್ ಆಗುತ್ತೆ. 3ನೇ ದಿನ ಏನು ಮಾಡ್ತೀರಾ, 3ನೇ ದಿನ ಓನ್ಲಿ ಸ್ಪ್ರೌಟೆಡ್ ಗ್ರೇನ್ಸ್ ತೊಗೊಳ್ತೀರಾ, ಅದನ್ನು ಏನು ಮಾಡ್ತೀರಾ, ಒಂದು ಸ್ಟೀಮ್ ಮಾಡ್ತೀರಾ, ಕುದಿಸ್ತೀರಾ, ಅದಕ್ಕೆ ರುಚಿಗೆ ತಕ್ಕಷ್ಟು ಪೆಪ್ಪರ್ ಪೌಡ್ರು, ಮಸಾಲೆ ಇದೆಲ್ಲ ಹಾಕ್ಕೊಂಡು ಅದನ್ನು ತೊಗೊಳ್ತೀರಾ. ಇನ್ನೊಂದು ದಿನ ಏನು ಮಾಡ್ತೀರಾ, ಓಟ್ಸ್ ತೊಗೊಳ್ತೀರಾ. ಇನ್ನೊಂದು ದಿನ ಏನು ಮಾಡ್ತೀರಾ, ಏನಾದರೂ ವೆಜಿಟೇಬಲ್ ಸೂಪ್ ತೊಗೊಳ್ತೀರಾ. ಸೊ 4-5 ದಿನ ಆಗೋಯಿತು. ಇನ್ನು ನೀವು ಒಂದು 2 ದಿನ ಏನು ಮಾಡಿ ನಿಮಗೆ ಇಷ್ಟವಾದಂಥ ತಿಂಡಿಗಳನ್ನ ತೊಗೊಳ್ಬೋದು. ಅದರಲ್ಲೂ ಕೂಡ ನಮ್ಮ ಕಳೆದೊಂದು ವೀಡಿಯೋದಲ್ಲಿ ಹೇಳಿದ್ವಿ, ಉಪ್ಮಾ ಸ್ವಲ್ಪ ಲೋ ಕ್ಯಾಲರಿ ಫುಡ್ ಆಗುತ್ತೆ, ಲೋ ಕ್ಯಾಲರಿ ಇದ್ದರೂ ಕೂಡ ನರಿಷ್ಮೆಂಟ್ ಕೊಡುತ್ತೆ ಅಂತ ಹೇಳಿದ್ವಿ. ಹಾಗಾಗಿ ನೀವು ಉಪ್ಮಾನ ತೊಗೊಳ್ಬೋದು. ಇನ್ನೊಂದು ದಿನ ನಿಮಗೆ ಬೇಕಾದಂಥ ಸೊ ಇವತ್ತು ನಮ್ಮ ಡಾಕ್ಟ್ರು ಹೇಳಿಕೊಟ್ರು. ಆ್ಯಕ್ಚುಲಿ ಟಾಪಿಕ್ ತುಂಬ ದೊಡ್ಡದಿದೆ ಅಂತೆ, ಅದಕ್ಕೆ ಇವತ್ತು ಒಂದಿಷ್ಟು ಮ್ಯಾಟ್ರನ್ನು ಹೇಳಿದ್ದಾರೆ. ಇನ್ನೂ ತುಂಬ ಇದೆ ವೆಯ್ಟ್ ಲಾಸ್ ಬಗ್ಗೆ ಮಾತಾಡೋಕ್ಕೆ. ಸೊ ಕಮ್ಮಿಂಗ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.